ಹುಬ್ಬಳ್ಳಿಯಲ್ಲಿ ಸಿಎಂ ಆಪ್ತ ಸಲಹೆಗಾರ ಬಿಆರ್ ಪಾಟೀಲ್ ಹೊಸ ಬಾಂಬ್. ಸಿಎಂ ಸಿದ್ದರಾಮಯ್ಯ 5 ವರ್ಷ ಇರ್ತಾರೋ ಇರಲ್ವೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಇರಬೇಕು ಅಂತ ಬಯಸುತ್ತೇವೆ. ಆದರೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಗೊತ್ತಿಲ್ಲ. ಹೈಕಮಾಂಡ್ ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ನಾವೇನು ಮಾಡೋದಕ್ಕೆ ಆಗತ್ತೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಇನ್ನೂ ದೊಡ್ಡ ಜವಾಬ್ದಾರಿ ನೀಡಬಹುದು. ಆದರೆ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಯಾವ ಶಾಸಕರ ಮನಸ್ಸಿನಲ್ಲಿ ಇಲ್ಲ. ಇನ್ನು ಗ್ಯಾರಂಟಿ ಯೋಜನೆ ಮುಂದುವರಿಸಲು ರಾಜ್ಯದಲ್ಲಿ ಜಾರಿ ಆಗಲಿದೆಯಾ ಹೊಸ ಆರ್ಥಿಕ ನೀತಿ? ಮುಂದಿನ ಬಾರಿಯ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗೆ ಹಣಕ್ಕಾಗಿ ಮಾಸ್ಟರ್ ಪ್ಲಾನ್ ಮಾಡಿದೆಯಾ ರಾಜ್ಯ ಸರ್ಕಾರ? ಈಗ ನಾವು ಉಳ್ಳವರ ಹತ್ತಿರ ಹೋಗಬೇಕಾಗತ್ತೆ ಎನ್ನುವ ಸಿಎಂ ಆಪ್ತ ಸಲಹೆಗಾರ ಹೇಳಿಕೆ ಹಿಂದಿನ ಮರ್ಮವೇನು? ದೊಡ್ಡ ಕನಸನ್ನ ಕಂಡು ಬಡವರ ಪರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ಭೌತಿಕ ಅಭಿವೃದ್ಧಿಗೆ ಹೊಡೆತ ಬೀಳುತ್ತೆ. ಈ ಬಾರಿಯ ಬಜೆಟ್ನಲ್ಲಿ ಗ್ಯಾರಂಟಿಯಿಂದ ಆರ್ಥಿಕ ಹೊರ ಹೋಗದಂತೆ ಹೊಸ ಆರ್ಥಿಕ ನೀತಿ ಸಿಎಂ ನೀಡುತ್ತಾರೆ. ನಮಗೆ ಮೊದಲೇ ಗೊತ್ತಿತ್ತು ಇಷ್ಟು ವರ್ಷ ಖರ್ಚು ಆಗತ್ತೆ ಅಂತ. ಆರ್ಥಿಕ ಸಮಸ್ಯೆ ನಮಗೆ ಮಾತ್ರವಲ್ಲ, ಎಲ್ಲ ರಾಜ್ಯಗಳಿಗಿದೆ. ಆಗತ್ತೆ, ಸಮಸ್ಯೆ ಆಗುತ್ತಿದೆ, ಸ್ವಲ್ಪ ಹೊರ ಆಗತ್ತೆ. ದೊಡ್ಡ ಸಮಸ್ಯೆಗೆ ಕೈ ಹಾಕಿದಾಗ ಸ್ವಲ್ಪ ಸಮಸ್ಯೆ ಉದ್ಭವ ಆಗತ್ತೆ. ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಕಾಣುತ್ತಿದೆ. ಎಲ್ಲರಿಗೂ ಸಮಪಾಲು ಸಮಬಾಳು. 5 ಗ್ಯಾರಂಟಿಗಳು ಬಹಳಷ್ಟು ಯಶಸ್ವಿಯಾಗಿ ಅನುಷ್ಠಾನ ಆಗುತ್ತಿವೆ. ಇದರಿಂದ ಬಹಳಷ್ಟು ರಾಜಕೀಯ ಲಾಭ ಆಗುತ್ತಿದೆ. ನಮ್ಮ ಕಾಪಿಯನ್ನೇ ಮೋದಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲೋದಿಲ್ಲ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಬಿಪಿಎಲ್ ಕಾರ್ಡ್ ವಿವಾದ ಬಿಜೆಪಿ ಹುಟ್ಟಿಸಿದ ಭಯ. ಆದರೆ ಯಾವುದೇ ಗ್ಯಾರಂಟಿ ನಿಲ್ಲೋದಿಲ್ಲ. ಇದನ್ನ ಪರಿಹಾರ ಮಾಡುತ್ತೇವೆ. ನಮಗೆ ಕೇಂದ್ರ ಅನ್ಯಾಯ ಮಾಡುತ್ತಿದೆ. ನಮ್ಮ ಪಾಲು ನಮಗೆ ನೀಡುತ್ತಿಲ್ಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಧೈರ್ಯ ಇದ್ರೆ ಮೋದಿಗೆ ಹೇಳಲಿ, ನಮಗೇನ್ ಹೇಳ್ತಾರೆ? 3 ಚುನಾವಣೆಯಲ್ಲಿ ಜನ ಉತ್ತರ ನೀಡಿದ್ದಾರೆ. ಎಲ್ಲ ಹಗರಣಗಳು ಕಲ್ಪನೆ ಮಾತ್ರ. ಇನ್ನು ಮೂಡ ಹಗರಣ 100ಕ್ಕೆ 100ರಷ್ಟು ಮುಕ್ತರಾಗಿ ಸಿಎಂ ಹೊರಬರ್ತಾರೆ. ಹಗರಣಗಳು ಬರೀ ನಮ್ಮ ಕಾಲದಲ್ಲಿ ಮಾತ್ರವಲ್ಲ, ಎಲ್ಲ ಸರ್ಕಾರದಲ್ಲಿ ಆಗಿವೆ. ವಕ್ಫ್ ಬೋರ್ಡ್ ವಿಚಾರವಾಗಿ ಬಿಜೆಪಿ ಸಹ ನೋಟಿಸ್ ನೀಡಿತ್ತು. ಇದು ದುರುದ್ದೇಶದಿಂದ ನಮ್ಮ ಸರ್ಕಾರಕ್ಕೆ ಗೂಬೆ ಕೂರಿಸಬೇಕು, ಕೆಟ್ಟ ಹೆಸರು ತರಬೇಕು ಅಂತ ಮಾಡುತ್ತಿದ್ದಾರೆ. ಬಿಜೆಪಿಯವರು ಒಂದಾಗಿ ವಕ್ಫ್ ಬೋರ್ಡ್ ಜನಜಾಗೃತಿ ಮಾಡಲಿ, ಅವರಲ್ಲಿಯೇ ಒಡಕಿದೆ. ನಮ್ಮನ್ನೇನು ನೋಡ್ತಾರೆ? ಇನ್ನು ಎಷ್ಟು ಬಣ ಇರುತ್ತೆ ಗೊತ್ತಿಲ್ಲ. ಯಾರ್ಯಾರು ದೆಹಲಿಯಲ್ಲಿ ಕುಳಿತು ಯಾರ್ಯಾರಿಗೆ ಆಪರೇಟಿಂಗ್ ಮಾಡುತ್ತಿದ್ದಾರೋ, ಯಾರ್ಯಾರ ಕೈಚಳಕ ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ. ಮುರಳಿ ಮನೋಹರ ಜೋಶಿ ಅಂಥವರನ್ನೇ ಮೂಲೆ ಗುಂಪು ಮಾಡಿದ್ರು. ಇವರೆಲ್ಲ ಯಾವ ಲೆಕ್ಕ? ನೋಡಿ, ನಾವು ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ಕಾಣ್ತಾ ಇದ್ದೀವಿ. ವೆಲ್ಫೇರ್ ಸ್ಟೇಟ್. ಕಲ್ಯಾಣ ರಾಜ್ಯದಲ್ಲಿ ಸಮಪಾಲು ಸಮಬಾಳು ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾವು ಹೇಳಿದ್ದೀವಿ. ಹಾಗಾಗಿ ಏನು 5 ಗ್ಯಾರಂಟಿಗಳು, ಇದು ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ ಮತ್ತು ಈ ಕಾರ್ಮಿಕರ ಪರವಾಗಿ ಇವೆಲ್ಲ ನಾವು ಪ್ರಗತಿಪರ ಚಿಂತನೆ ಮಾಡಿ 5 ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ. ಭಾಳ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾಯಿದೆ ಮತ್ತು ಅದರಿಂದ ನಮಗೆ ರಾಜಕೀಯವಾಗಿ ಲಾಭವೂ ಕೂಡ ಆಗಿದೆ. ನಮ್ಮ ಕಾಪಿಯೇ ನರೇಂದ್ರ ಮೋದಿಯವರು ಕೂಡ ಮಾಡಿದ್ದಾರೆ. ಹಾಗಾಗಿ ಇವತ್ತೇನು ಗ್ಯಾರಂಟಿ ಕೊಡ್ತಾಯಿದ್ದೀವಿ, ಯಾವ ಕಾರಣಕ್ಕೂ ಕೂಡ ಇದು ನಮ್ಮ ಮುಖ್ಯಮಂತ್ರಿಗಳು ಕೈ ಬಿಡೋದಿಲ್ಲ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ, ಯಾವುದೇ ಅನುಮಾನ ಬೇಡ. ಸರ್, ಈಗ ಇದು ಬಿ ಜೆ ಪಿಯವರು ಹುಟ್ಟಿಸಿದಂಥ ಭಯ. ಇದು ಯಾವ ಗ್ಯಾರಂಟಿ ಕೂಡ ನಿಲ್ಲೋದಿಲ್ಲ, ಎಲ್ಲನೂ ಕೂಡ ಮುಂದುವರ್ಕೊಂಡು ಹೋಗ್ತಾರೆ. ಸರ್, ಹಾಗಾದರೆ ಈ ಒಂದು ಗ್ಯಾರಂಟಿ ಜನ ಉತ್ತರ ಕೊಟ್ಟಿದ್ದಾರೆ. ಯಾವ ಹಗರಣಗಳು ಕೂಡ ಉಳ್ಳ, ಅದೆಲ್ಲ ಕಲ್ಪನಾ ಲೋಕದಲ್ಲಿ ಕಟ್ಟಿದಂಥ ಹಗರಣಗಳು. ಇವತ್ತು ಮೂಡಾದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲದಕ್ಕೂ ಎದುರಿಸ್ತಾರೆ. ಅದರಿಂದ ಮುಕ್ತವಾಗಿ ಹೊರಬರ್ತಾರೆ. ಮೂಡದಿಂದ ಮುಕ್ತವಾಗಿ ಹೊರಗೆ ಖಂಡಿತ 100ಕ್ಕೆ 100. ಈಗ ಸರ್, ಈಗ ವಾಲ್ಮೀಕಿ ಹಗರಣ ಆಯ್ತು, ಈಗ ಭೋವಿ ಹಗರಣದು. ಈ ಹಗರಣಗಳು ನಮ್ಮ ಕಾಲದಲ್ಲಿ ಮಾತ್ರ ಬಂದಿವೆ, ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದ್ದಾವೆ. ವಕ್ಫ್ ಬೋರ್ಡ್ದು ಹಿಂದೆ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಇದ್ದಾಗ ಕೂಡ ನೋಟಿಸ್ ಕೊಟ್ಟಿದ್ರು. ಆವಾಗ ಯಾರೂ ಸುದ್ದಿ ಮಾಡಲಿಲ್ಲ. ಈಗ ಮಾತ್ರ ಸುದ್ದಿ ಮಾಡ್ತಾ ಇದ್ದಾರೆ. ಇದು ದುರುದ್ದೇಶದಿಂದ ನಮ್ಮ ಸರ್ಕಾರದ ಮೇಲೆ ಕೆಟ್ಟು ಹೆಸರು ತರಬೇಕು ಅಂತ, ಗೂಬೆ ಕೊಡಿಸ್ಬೇಕಂತ ಮಾಡ್ತಾ ಇದ್ದಾರೆ. ಯಾವುದರಲ್ಲಿ ಕೂಡ ಏನೂ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ಅದನ್ನೆಲ್ಲ ಸರಿಪಡಿಸ್ತಾರೆ. ಈಗ ವಕ್ಫ್ ಹೋರಾಟ ಮಾಡ್ತಾ ಇದ್ದಾರೆ BJP ಅವರು, ಜನರ ಜಾಗೃತಿ ಮಾಡ್ತಾ ಇದ್ದಾರೆ. BJP ಅವರು ಮೊದಲು ಇಬ್ಬರು ಒಂದಾಗಿ ಮಾಡಲಿ. ಅಲ್ಲೇ ಒಡಕಿದೆ ಧ್ವನಿ, ಅಲ್ಲೇ ಒಡಕಿದೆ. ನಮ್ಮನೇನು ನೋಡ್ತಾರೆ ಅವರು. ಯತ್ನಾಳ್ ಅವ್ರದ್ದೊಂದು ಬಣ, ವಿಜೇಂದ್ರ ಅವ್ರದ್ದೊಂದು ಬಣ, ಇನ್ನೂ ಎಷ್ಟು ಬಣ ಇದೆ ಗೊತ್ತಿಲ್ಲ. ಯಾರ್ಯಾರು ದಿಲ್ಲಿಯಲ್ಲಿ ಕೂತು ಯಾರ್ಯಾರಿಗೆ ಆಪರೇಟ್ ಮಾಡ್ತಾ ಇದ್ದಾರೋ, ಯಾರ್ಯಾರು ಕೈ ಚಳ ಎಲ್ಲೆಲ್ಲಿ ನಡೆದಿದೆ ಗೊತ್ತಿಲ್ಲ. BJP ಇನ್ನೂ ಅರ್ಥ ಆಗಿಲ್ಲ ಅವರಿಗೆ. ಅದಾವಾನಿ ಅಂಥವ್ರಿಗೆ ಮೂಲೆ ಗುಂಪು ಮಾಡಿದ್ರು.
ಆಮೇಲೆ ನಮ್ಮ ಮುರಳಿ ಮನೋಹರ್ ಜೋಶಿ ಅಂತ ಮನೆ ಮೂಲೆ ಗುಂಪು ಮಾಡಿದ್ರು. ಇಲ್ಲಿ ಯಾವ ಲೆಕ್ಕಕ್ಕೆ ಇವರೆಲ್ಲ ಬಿ ಜೆ ಪಿಗೆ. ಓಕೆ ಸರ್. ಸರ್ ಹಾಗಿದ್ರೆ ಈ ಒಂದು ವಿಚಾರದಲ್ಲಿ ಏನಿದೆ, ಆರ್ಥಿಕ ಸಮಸ್ಯೆ ನಮಗೆ ಅಷ್ಟೇ ಅಲ್ಲ, ಎಲ್ಲ ರಾಜ್ಯಗಳಿಗಿದೆ. ನಮಗೆ ಕೇಂದ್ರ ಕೂಡ ಅನ್ಯಾಯ ಮಾಡ್ತಾ ಇದೆ. ನಮಗೆ ಸಿಗಬೇಕಾದಂಥ ಪಾಲು ಕೂಡ ಕೇಂದ್ರ ಕೊಡ್ತಾ ಇಲ್ಲ. ಅಕ್ಕಿ ಕೊಡೋಕೆ ರೆಡಿ ಇದ್ದಾರೆ ಸರ್, ನೀವು ತಗೊಳ್ತಾ ಇದ್ದೀರಿ? ಇಲ್ಲ, ಅಕ್ಕಿ ಕೊಡೋಕೆ ಅವ್ರು ರೆಡಿ ಇಲ್ಲ ಅನ್ನೋ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರು 72 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡುವಂಥ ಯೋಜನೆ ಹಾಕೊಂಡು. ಮಿನಿಸ್ಟರ್ ಜೋಶಿ ಅವರು ಹೇಳ್ತಾರೆ ನಾವು ರೆಡಿ, ನಾನೇ ಜೋಶಿ ಅವರು ಹೇಳ್ತಾರೆ ಒಂದು, ಅಲ್ಲಿ ಮೋದಿ ಹೇಳುವಂಥ ಧೈರ್ಯ ಅವ್ರಿಗಿದ್ದರೆ ಜೋಶಿ ಹೇಳಿ ಹೋಗಿ. ಇಲ್ಲಿ ನಮಗೇನು ಹೇಳ್ತಾರೆ, ಮತ್ತು ನಾವು 10 ಕಿಲೋ ಕೊಡ್ತೀವಿ ಅನ್ನೋಂಥ ಭರವಸೆನ ಕೊಟ್ಟಿದ್ದೀವಿ. ಅದು ನಮ್ಮ ಫುಡ್ ಸೆಕ್ಯೂರಿಟಿ ಆ್ಯಕ್ಟು UPA ಗೌರ್ಮೆಂಟ್ ಇದ್ದಾಗ ಬಂದದ್ದು. UPA ಗೌರ್ಮೆಂಟ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಾಗ ಬಂದದ್ದು ಫುಡ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ. ಆ ನಿಟ್ಟಲ್ಲಿ 10 ಕಿಲೋ ಅಕ್ಕಿ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ. ಈಗ ಇವರು ಬಂದ ಮೇಲೆ ಕೊಡಲ್ಲ ಅಂತ ಹೇಳಿದ ಮೇಲೆ ನಾವು 72 ರೂಪಾಯಿ ಕೊಡ್ತಾಯಿದ್ದೀವಿ ಪ್ರತಿಯೊಬ್ಬರು. ತಡ ಆಗ್ತಿದೆಯಲ್ಲ? ಆಗುತ್ತೆ, ಸ್ವಲ್ಪ ಹೊರೆ ಆಗ್ತದೆ. ದೊಡ್ಡ ಸಮಸ್ಯೆಗಳಿಗೆ ನಾವು ಕೈ ಹಾಕಿದಾಗ ದೊಡ್ಡ ಸಮಸ್ಯೆ ಅದು ನಾವು ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗ್ತವೆ, ಅದನ್ನು ಪರಿಹಾರ ಮಾಡ್ಕೋತೀವಿ. ಸರ್, ಇನ್ನು ತಮ್ಮ ಸರ್ಕಾರದ ಈ ಒಂದು ದೊಡ್ಡ ಕನಸನ್ನು ಕಂಡು ಬಡವರ ಪರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ಸ್ವಲ್ಪ ಭೌತಿಕ ಅಭಿವೃದ್ಧಿಗೆ ಹೊಡೆತ ಬೀಳ್ತದೆ, ಅದನ್ನು ತಾಳ್ಕೋಬೇಕು. ಮುಖ್ಯಮಂತ್ರಿಗಳು ಸುಮಾರು 15 ಬಜೆಟನ್ನು ಮಂಡಿಸಿ ಅನುಭವ ಪಡೆದಿದ್ದಾರೆ. ಈ ಸಲ ಮಾರ್ಚ್ನಲ್ಲಿ ಬಜೆಟಲ್ಲಿ ಇವತ್ತು ಮತ್ತೆ ಯಾವ ಥರ ಬಜೆಟನ್ನು ಮಂಡಿಸ್ತಾರೆ ಅನ್ನೋದನ್ನು ನೋಡಬೇಕಾಗ್ತದೆ. ನನಗನ್ನಿಸ್ತದೆ ಇದು ಆರ್ಥಿಕ ಹೊರೆ ಆಗಲಾರ್ದೇ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಿ ಒಂದು ಹೊಸ ಆರ್ಥಿಕ ನೀತಿಯನ್ನು ನಮ್ಮ ಮುಖ್ಯಮಂತ್ರಿಗಳು ನೀಡ್ತಾರೆ ಅಂತ ಭರವಸೆ ಇದೆ ನನಗೆ. ಅಂದರೆ ಆರ್ಥಿಕ ಆಗ್ತಾ ಇಲ್ಲ, ನಮ್ಗೆ ಗೊತ್ತಿತ್ತು ಇಷ್ಟು ಖರ್ಚಾಗ್ತದೆ ಅಂಥೇಳಿ. ಅದು ಖರ್ಚಿತ್ತು. ಈಗ ನಾವು ಉಳ್ಳವರು ಉಳ್ಳದೇ ಇರೋರಿಗೆ ನಾವು ಪಾಲು ಕೊಡಬೇಕು. ನಾವು ಈಗ ಉಳ್ಳವ್ರ ಹತ್ರ ನಾವು ಹೋಗಬೇಕಾಗ್ತದೆ. ಇವತ್ತು ಕೂಡ ನಾವು ಸಂವಿಧಾನದಲ್ಲಿ ಏನೇ ಹೇಳ್ಕೊಡ್ರು ಕೂಡ ಸಮಾನತೆ ಬಂದಿಲ್ಲ, ಸಮಪಾಲು ಬಂದಿಲ್ಲ, ಕಲ್ಯಾಣ ರಾಜ್ಯದ ಸಂಪೂರ್ಣ ಕನಸು ನನಸಾಗಿಲ್ಲ. ಆ ದಿಕ್ಕಿನಲ್ಲಿ ಇವತ್ತು ನಾವು ಹೋಗಬೇಕಾಗಿದೆ, ನಾವು ಹೋಗ್ತಾ ಇದ್ದೀವಿ, ಅದರಲ್ಲಿ ಯಶಸ್ವಿ ಆಗ್ತೀವಿ. ಸಿ ಎಂ ಬದಲಾವಣೆ ಆಗಬೇಕು ಅಂತ ಇಲ್ಲ, 5 ವರ್ಷ ಇಲ್ಲ ಗೊತ್ತಿಲ್ಲ, ಹೈಕಮಾಂಡಿಗೆ ಬಿಟ್ಟದ ವಿಷಯ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡಬೇಕಂತ ಯಾವ ಶಾಸಕನ ಮನಸ್ಸಿನಲ್ಲೂ ಕೂಡ ಇಲ್ಲ, ವಿಚಾರ ಪ್ರಸ್ತಾಪ ಆಗಿಲ್ಲ, ಎಲ್ಲೂ ಚರ್ಚೆ ಇಲ್ಲ. ಯಾಕೆ ಸರ್ 5 ವರ್ಷ ಹೇಳಕ್ಕೆ ಯಾಕೆ ಭಯ ಸರ್? ಯಾರು 5 ವರ್ಷ CM ಆಗಿರ್ತಾರೆ ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಯಾಕೆ? ಇರ್ಬೋದಲ್ಲ, ಸೇಮ್ 5 ವರ್ಷನೂ ಇರಬೇಕು ಅಂತ ಬಯಸ್ತಾ ಇದ್ವಿ. ಒಂದು ವೇಳೆ ಹೈಕಮಾಂಡ್ ಅವರು ತೀರ್ಮಾನ ತೊಗೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ? ಅವ್ರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡ್ಬೋದು ಸಿದ್ದರಾಮಯ್ಯವ್ರ ಮೇಲೆ.